ಸರ್, ರೋಡ್ ಮಧ್ಯೆ ಪಾರ್ಕಿಂಗ್ ಮಾಡಿದ್ದಾರೆ. ಫುಲ್ ಟ್ರಾಫಿಕ್ ಆಗ್ತಾ ಇದೆ ಅಲ್ಲಿ. 122 ಹಾಡಾಗುತ್ತೆ ಹಗಲತ್ತಲ್ಲೇ ನಾಯಿ ತಡೆಯೋರ್ನ ಯಾರು ಇಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನೇನು ಪ್ರೀತಿಯ KK ಟಾಕ್ಸಿಕ್. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಝೊಮ್ಯಾಟೊ ಮಾಡ್ತಾಯಿದ್ದೀನಿ. ಯಾಕಂದರೆ ತುಂಬ ದಿವಸ ಆಯಿತು ಮಾಡಿಲ್ಲ ಅನಿಸುತ್ತೆ ಝೊಮ್ಯಾಟೊ. ಅದಕ್ಕೋಸ್ಕರ ಝೊಮ್ಯಾಟೊ ಮಾಡ್ತಾಯಿದ್ದೀನಿ. ಗಿಗ್ಗೆಲ್ಲ ಬುಕ್ ಮಾಡ್ಕೊಂಬಿಟ್ಟಿದ್ದೀನಿ 12 ಗಂಟೆಯಿಂದ. ವೀಕ್ಲಿ ನಮಗೆ 4,500 ಕೊಟ್ಟಿದ್ದೇನೆ. ಅದ್ರಾಗ ಬೇರೆ 250 ಆರ್ಡ್ರ್ ಹೊಡಿಬೇಕು. 64 ಗಿಗ್ಸ್ ಕಂಪ್ಲೀಟ್ ಮಾಡಬೇಕು. ಯಪ್ಪ ಸ್ವಾಮಿ, ಇದಂತೂ ಆಗಲ್ಲ ವೀಕ್ಲಿ ಮಾಡೋಕ್ಕೆ. ಇನ್ನೊಂದು ವೀಕ್ಲಿ ಇದೆ, 1,800 ರೂಪಾಯಿ ಇದೆ ವೀಕ್ಲಿದು. ಅದಕ್ಕೆ 64 ಗಿಗ್ಗು 138 ಆರ್ಡ್ರ್ ಹೊಡಿಬೇಕು. ಇದಕ್ಕೆ ಯಪ್ಪ, ಇದನ್ನೆಲ್ಲ ಮಾಡ್ಬೋದು, ಅದಂತೂ ಆಗಲ್ಲ ಅವರು. ಇದು ಡೈಲಿದು 22 ಹೊಡೆದ್ರೆ 150, 24 ಹೊಡೆದ್ರೆ 200, 28 ಹೊಡೆದ್ರೆ 290, 32 ಹೊಡೆದ್ರೆ 425. ಬಟ್ ಇದು ಅಂತೂ ಆಗಲ್ಲ. 32 ಆರ್ಡ್ರ್ ಅಂತೂ ಸಿಕ್ಕಾಪಡೆ ಕಡಿಮೆ ಇದೆ. 28 ಕೂಡ ಆಗಲ್ಲ. 24 ಮಾಡ್ಬೋದು, 20 ಮಾಡ್ಬೋದು, 28 ಕೂಡ ಆದರೆ ಆಗ್ಬೋದು, ಇಲ್ಲಾಂದರೆ ಇಲ್ಲ. ಬಟ್ 32 ಅಂತೂ ಆಗಲ್ಲ. ಸಿಕ್ಕಾಪಟ್ಟೆ ಆರ್ಡ್ರ್ ಕಡಿಮೆ ಇದೆ. ಇದು 32 ಆಗಲ್ಲ ಅಂತಲೇ ಕೊಟ್ಟಿರೋದು ಅವನು. ಯಾಕಂದರೆ ನಮ್ಗೆ ಆಗಲ್ಲ, ಅದನ್ನು ಮಾಡೋಕ್ಕಾಗಲ್ಲ. ಅದಕ್ಕೆ ಇಷ್ಟ ಆದರೂ ಹೊಡ್ಕೊಂಡು ಹೋಗ್ಲಿವ್ರು ಅಂತ. ಆಗಲ್ಲಂತ ಗೊತ್ತಿದ್ರೂ ಇಷ್ಟಿಷ್ಟು ಆರ್ಡ್ರ್ ಕೊಡ್ತಾನೆ. ಅವಾಗೆಲ್ಲ ಕಡಿಮೆ ಎಲ್ಲ ಕೊಡ್ತಾಯಿದ್ದ. 25 ಆರ್ಡ್ರು, 27 ಆರ್ಡ್ರು, ಈ ಥರ 300 ರೂಪಾಯಿಗೆಲ್ಲ ಕೊಡ್ತಾಯಿದ್ದ. ಇವಾಗ ಮಾತ್ರ 32 ಆರ್ಡ್ರಿಗೆ 400 ರೂಪಾಯಿ, 28 ಆರ್ಡ್ರಿಗೆ ಬರೀ 290. ಯಾರು ಮಾಡ್ತಾರೆ ಅದನ್ನು? ಆತ ಸ್ವಿಗ್ಗಿಯವನು ಮೋಸ ಮಾಡ್ತಾಯಿದ್ದಾನೆ, ಇತ್ತಾಗೆ ಝೊಮ್ಯಾಟೊದವನು ಮೋಸ ಮಾಡ್ತಾಯಿದ್ದಾನೆ. ಮತ್ತು ಝೊಮ್ಯಾಟೊದವರು ಈ ಥರ ಯಾಕೆ ಮೋಸ ಮಾಡ್ತಾಯಿದ್ದಾರೆ ಅಂದರೆ, ತುಂಬ ಜನ ಬರ್ತಾಯಿದ್ದಾರೆ ಝೊಮ್ಯಾಟೊ, ಸ್ವಿಗ್ಗಿಗೆ ತುಂಬ ಜನ ಡ್ಯೂಟಿ ಮಾಡೋಕ್ಕೆ ಬರ್ತಾಯಿದ್ದಾರೆ. ಅದಕ್ಕೋಸ್ಕರ ಅವನು ಎಷ್ಟು ಜಾಸ್ತಿ ಜನ ಇದ್ದಾರಲ್ಲ ಅಂತ ಅವನು ಈ ಥರ ಆಡ್ತಾ ಇರೋದು. ಜಾಸ್ತಿ ಜನ ಇಲ್ಲ ಅಂದರೆ ರೇಟ್ ಜಾಸ್ತಿ ಕೊಡ್ತಾನೆ. ಮಾಡಿರಿ ಬಿಡ್ರಿ ಅನ್ನೋಂಥ ಪರಿಸ್ಥಿತಿಗೆ ಬಂದ್ಬಿಟ್ಟಾನೆ ಈಗ. ಓಕೆ, ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಇನ್ನೂ 3 ನಿಮಿಷ ಇದೆಯಲ್ಲ, ಬೇಡ. ಇನ್ನೊಂದು ಏನಂದರೆ 12 ಗಂಟೆ ಮೇಲೆ ರೇಟ್ ಜಾಸ್ತಿ ಕೊಡ್ತಾನೆ. 12 ಗಂಟೆ ಒಳಗೆ ಆನ್ ಮಾಡಿದರೆ ರೇಟ್ ಕಡಿಮೆ. ಯಾಕಂದರೆ ಪೀಕ್ ಅವರ್ 12 ಗಂಟೆ ನಂತರ ಆರ್ಡರ್ಸ್ ಎಲ್ಲ ಜಾಸ್ತಿ ಬರ್ತಾ ಇರುತ್ತೆ. ಅದಕ್ಕೋಸ್ಕರ ರೇಟ್ ಜಾಸ್ತಿ ಕೊಡ್ತಾನೆ. 12 ಗಂಟೆ ಒಳಗೆ ಆನ್ ಮಾಡಿದರೆ ನಮ್ಗೆ ರೇಟ್ ಕಡಿಮೆ. ಒಂದು 10 ಕಿಲೋಮೀಟ್ರ್ ಹಾಕ್ಬಿಟ್ರೆ ಬರೀ 70 ರೂಪಾಯಿ, ಒಂದು 65 ರೂಪಾಯಿ ಮಾತ್ರ ಕೊಡ್ತಾನೆ. ಅದೇ 12 ಗಂಟೆ ಮೇಲೆ ಒಂದು 10 ಕಿಲೋಮೀಟ್ರ್ ಬಂದರೆ ಒಂದು 110 ರೂಪಾಯಿನ ಕೊಡ್ತಾನೆ. 100 ರೂಪಾಯಿ, 110 ರೂಪಾಯಿ ಕೊಡ್ತಾನೆ. ಅದಕ್ಕೋಸ್ಕರ 12 ಗಂಟೆ ತನಕ ವೇಟ್ ಮಾಡಬೇಕು. ಬನ್ನಿ, ಸ್ವಲ್ಪ ಪೆಟ್ರೋಲ್ ಆದರೂ ಹಾಕ್ಸೋಣ. ಫಸ್ಟ್ ಆರ್ಡ್ರ್ ಬಂದೇ ಬಿಡ್ತು. ಪೆಟ್ರೋಲ್ ಹಾಕಿಸ್ತಾ ಇದ್ದೀನಿ. ಸಾಕು ಅನಿಸುತ್ತೆ, ಸಾಕು ಪಿಕಪ್ ಮಾಡೋಣ ಅದನ್ನು. ಫಸ್ಟ್ ಆರ್ಡ್ರು ಪೆಟ್ರೋಲ್ ಎಷ್ಟು? 243. ಓಕೆ, 243. ಫಸ್ಟ್ ಆರ್ಡ್ರು ಬಂದಿದೆ 43 ರೂಪಾಯಿ. ಇದೇ ರೆಸ್ಟೋರೆಂಟಿಗೆ ಬಿದ್ದಿದೆ. ಇನ್ನೂ ಆರ್ಡ್ರ್ ರೆಡಿ ಆಗಿಲ್ಲ, ವೇಟಿಂಗ್. ಫಸ್ಟ್ ಆರ್ಡ್ರು ರೆಡಿ ಆಯಿತು, ಪಿಕಪ್ ಮಾಡೋಣ. ಇದು ನಮ್ಮ ಕಂಕನಡಿಗಿದೆ. ಗುರು ಫಸ್ಟ್ ಆರ್ಡ್ರ್ ಕಂಪ್ಲೀಟ್ ಆಯಿತು. 45 ರೂಪಾಯಿ ಕೊಟ್ಟ ಫಸ್ಟ್ ಆರ್ಡ್ರಿಗೆ. 5 ಕಿಲೋಮೀಟ್ರ್ ಇತ್ತು ನೋಡಿ. ಇತ್ತಿದ್ದಕ್ಕಂತೂ ವರ್ಸ್ಟ್ ಅರ್ನಿಂಗ್ಸ್ ಮಾಡಿಕೊಡ್ತಾ ಇದ್ದಾನೆ ನಮ್ಮ ಝೊಮ್ಯಾಟೊದವನು. ಅವಾಗೆಲ್ಲ 5 ಕಿಲೋಮೀಟ್ರಿಗೆ 50 ರೂಪಾಯಿನೇ ಕೊಡ್ತಾಯಿದ್ದ. ಇವಾಗ ನೋಡಿ 5 ರೂಪಾಯಿ ಕಿತ್ಕೊಂಡು ಕೊಡ್ತಾಯಿದ್ದಾನೆ. ನೆಕ್ಸ್ಟ್ ಆರ್ಡ್ರ್ ಬಂತು 84 ರೂಪಾಯಿ. ಎಷ್ಟು? 8 ಕಿಲೋಮೀಟ್ರ್ ಇದೆ.
ಪಿಕಪ್ 81 ಕಿಲೋಮೀಟರ್ಸ್ ಇದೆ. ಡ್ರಾಪು 8:37 ಇದೆ. ಟೋಟಲು 10 ಆಯಿತು. 10ಕ್ಕೆ 84 ರೂಪಾಯಿ. ಬನ್ನಿ ಪಿಕಪ್ ಮಾಡೋಣ ಇದನ್ನು. ಸರ್ ರಸ್ತೆ ಮಧ್ಯೆ ಪಾರ್ಕಿಂಗ್ ಮಾಡಿದ್ದಾರೆ, ತುಂಬ ಟ್ರಾಫಿಕ್ ಮಾಡ್ತಾ ಇದ್ದಾರೆ ಅಲ್ಲಿ ನೋಡಿ ಸರ್. ಸ್ವಲ್ಪ ಅಲ್ಲಿ ರೆಸ್ಟೋರೆಂಟ್ ಇದೆಯಲ್ಲ, ಅಲ್ಲಿ ಫುಲ್ ಟ್ರಾಫಿಕ್ ಆಗ್ತಾ ಇದೆ ನೋಡಿ ಸರ್. ಹಾಂ, 2ನೇ ಆರ್ಡ್ರು ಪಿಕಪ್ ಆಯಿತು ಗುರು, ರೆಡಿಯಾಗಿತ್ತು ನಾ ಬರೋಷ್ಟರಲ್ಲಿ. ಎಲ್ಲಿದು? ಕಾವೂರು ಆವಾಗ 8 ಕಿಲೋಮೀಟ್ರ್ ತೋರಿಸಿದ. ಕರೆಕ್ಟ್ ಇದೆ, 8:04 ಇದೆ. ಹೋಗೋಣ ಬನ್ನಿ. ಹಾಂ, ಕೊಟ್ಟಾಯಿತು 2ನೇ ಆರ್ಡ್ರು. ಎಷ್ಟು ಕೊಡ್ತಾನೆ ಅದಕ್ಕೆ ನೋಡೋಣ. ಅಷ್ಟೇ ನೋಡಿ, 8 ಕಿಲೋಮೀಟ್ರ್ ತೋರಿಸಿ ಟೋಟಲಾಗಿ 10 ಕಿಲೋಮೀಟ್ರ್ ಆಗಿದೆ. 8 ಕಿಲೋಮೀಟ್ರ್ ನಮಗೆ ತೋರಿಸಿದ ನೋಡಿ. ಇವಾಗ ಬಂದಿರೋದು ಎಷ್ಟು ನೋಡಿ, 10 ಕಿಲೋಮೀಟ್ರ್. 10 ಕಿಲೋಮೀಟ್ರ್ ಬಂದಿದ್ದಕ್ಕೆ 84 ರೂಪಾಯಿ. ಏನು ಮೋಸ ಮಾಡ್ತಾನೆ ಗುರುತು. ಹಾಂ, 3ನೇ ಆರ್ಡ್ರ್ ಬಂತು. 20 ರೂಪಾಯಿ ಟಿಪ್ಸ್ ಇದೆ, 30 ರೂಪಾಯಿ ಆರ್ಡ್ರ್ ಇದೆ, ಡಿಂಕಿಡೈನ್ ಅಂತ. ಬನ್ನಿ ನೋಡಿ, ಟಿಪ್ಸ್ ಕೂಡ ಈ ಥರ ಮೇಲುಗಡೆ ಬರುತ್ತೆ. ಆರ್ಡ್ರ್ ಕೂಡ ಕಂಪ್ಲೀಟ್. 51 ರೂಪಾಯಿ ನೋಡಿ. 31 ರೂಪಾಯಿಗೆ 4 ಕಿಲೋಮೀಟ್ರ್ ಕಳಿಸಿದ್ದಾನೆ. ಅದರ ಬೇರೆ 20 ರೂಪಾಯಿ ಟಿಪ್ಸ್ ಇದೆ. 4ನೇ ಆರ್ಡ್ರು 122. ಅದು 12 ಕಿಲೋಮೀಟ್ರು. ಯಪ್ಪ ಸ್ವಾಮಿ, ಇದನ್ನು ಕೊಡೋ ಸೆಟ್ಟಿಗೆ ಎಷ್ಟಾಗುತ್ತೆ ಏನೋ. 122 ರೂಪಾಯಿದ ಆರ್ಡ್ರು ರೆಡಿ ಆಯಿತು. ಬನ್ನಿ ಹೋಗೋಣ. ಎಲ್ಲಿ ಹೋದ್ರು ಬರೋರು? ಥ್ಯಾಂಕ್ ಗುರು. ಮೀನು ಎಷ್ಟು ಸಖತ್ತಾಗಿದೆ ಗುರು. ಇಲ್ಲಿ ಮೀನು ಹೆಂಗಿದೆ ನೋಡಿ. ಇವಾಗ ತಾನೇ ತಂದಿರೋ ಫ್ರೆಶ್ ಮೀನು ಬಲೆಯಲ್ಲಿ ಹಾಕ್ಕೊಂಡು ಬರ್ತಾ ಇದ್ದಾಳ್ರು. ಫ್ರೆಶ್ ಮೀನು. ಇವಾಗ ನಮ್ಮದು ಇದು ಎಷ್ಟು 122 ರೂಪಾಯಿ ಕೊಟ್ಟಿದ್ದ ಈ ಆರ್ಡ್ರಿಗೆ ನೋಡಿ. 13 ಕಿಲೋಮೀಟ್ರ್ ಬಂದಿದೆ, ನಾನು 13.5 ಬಂದಿದ್ದೀನಿ. ಬಟ್ 122 ರೂಪಾಯಿ ಮಾತ್ರ ಕೊಟ್ಟಿದ್ದಾನೆ. ಎಷ್ಟು ಲಾಸ್ ಅಲ್ವಾ ನೋಡಿ. ಏನು ಮಾಡೋಕ್ಕಾಗಲ್ಲ. ಇವ್ರಿಗೆ ಕಂಪ್ನಿಯವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇ. ನಾನು 13 ಕಿಲೋಮೀಟ್ರ್ ಕೂಡ ಇವಾಗ ಸುಮ್ಮನೆ ಹಂಗೆ ಎಂಟಿನೇ ಹೋಗಬೇಕು. ಯಾವುದು ಆರ್ಡ್ರ್ ಕೊಡೋಲ್ಲ. ಇಲ್ಲಿ ಅಕ್ಕಪಕ್ಕ ಯಾರು ರೆಸ್ಟೋರೆಂಟು ಕೊಡೋಲ್ಲ. ನಾವು ವಾಪಸ್ ಸಿಟಿಗೆ ಹೋಗ್ಬೇಕು. ಈ ಥರ ಇರುವಾಗ ಸ್ವಲ್ಪ ರೇಟು ಸ್ವಲ್ಪ ಜಾಸ್ತಿ ಇದ್ದರೆ ಪರವಾಗಿಲ್ಲ ನೋಡಿ. ಇಲ್ಲಿಂದ ನಾವು ಸುಮ್ಮನೆ ಇವಾಗ ಖಾಲಿನ ಹೋಗಬೇಕು. ಸ್ವಲ್ಪ ರೇಟ್ ಜಾಸ್ತಿ ಇದ್ದರೆ ನಮಗೆ ಪರವಾಗಿರ್ತಿಲ್ಲ. ರಿಟರ್ನ್ ಪೇಮೆಂಟ್ಸ್ ಕೊಡ್ತಾನೆ. ರಿಟರ್ನ್ ಪೇಮೆಂಟ್ಸು ಎಷ್ಟು ಒಂದು 8 ರೂಪಾಯಿನೋ 10 ರೂಪಾಯಿ ಕೊಡ್ತಾನೆ ಅಷ್ಟೇ. ಅದು ಬಿಟ್ಟರೆ ಜಾಸ್ತಿ ಕೊಡೋಲ್ಲ ನೋಡಿ. ಇವಾಗ 13 ಕಿಲೋಮೀಟ್ರನ್ನ ಸುಮ್ಮನೆ ಹೋಗ್ಬೇಕು. ಇಲ್ಲೇನಾದರೂ ಆರ್ಡ್ರ್ ಕೊಟ್ಟರೆ ಪರವಾಗಿಲ್ಲಪ್ಪ, ಲಾಭ. ಬಟ್ ಇಲ್ಲಿ ಏನು ಆರ್ಡ್ರ್ ಕೊಡೋದೇ ಇಲ್ಲ. ಇವಾಗ 13 ಕಿಲೋಮೀಟ್ರ್ ಕೂಡ ನಾವು ವೇಸ್ಟು. ಈ ಥರ ಪ್ರಾಬ್ಲಮ್ಸ್ ಇದೆ ಮಂಗಳೂರಲ್ಲಿ. ಏನು ಮಾಡೋಣ ಗುರು. ಪಿಕಪ್ ಆಯಿತು, ಬನ್ನಿ ಹೋಗೋಣ ಗುರು. ಇದು ಎಷ್ಟನೇ ಆರ್ಡ್ರು? 97 ರೂಪಾಯಿ ಕೊಟ್ಟಿದ್ದಾನೆ. 12 ಕಿಲೋಮೀಟ್ರ್ ಬಂದಿದ್ದೇನೆ. ಝೊಮ್ಯಾಟೋದ ಎಷ್ಟು ಮೋಸ ಮಾಡ್ತಾಯಿದ್ದಾನೆ ನೋಡಿ. ಯಾರೆಲ್ಲ ಝೊಮ್ಯಾಟೋಕ್ಕೆ ಬರ್ತಾಯಿದ್ದಾರಪ್ಪ ನೋಡ್ರಪ್ಪ, ನೋಡಿ ಸರಿಯಾಗಿ ನೋಡ್ಕೊಂಬಿಡಿ. ಮತ್ತು ಇದು ಎಷ್ಟನೇ ಆರ್ಡ್ರ್? ನಂದು 8ನೇ ಆರ್ಡ್ರ್. ಇದು 600 ರೂಪಾಯಿ ಆಗಿದೆ. ಬನ್ನಿ ಹೋಗೋಣ. ಅದು ನಮ್ಮ ಸಿಟಿಯಿಂದ 12 ಕಿಲೋಮೀಟ್ರ್ ಬಂದಿದ್ದೀನಿ. ವಾಪಸ್ ಈಗ ಇಲ್ಲಿಂದ ಯಾವುದು ಕೂಡ ಆರ್ಡ್ರ್ ಬರಲ್ಲ ನನಗೆ. ಮತ್ತು ಸಿಟಿಗೆ ಹೋಗಿ ನಾನು ಆರ್ಡ್ರ್ ತೊಗೋಬೇಕು. ಬರ್ರಪ್ಪ. ಏನೋ ಮಾಡ್ತೀರಾ? ಏನೋ ಮಾಡ್ತೀಯಾ? ಏನೋ ಮಾಡ್ತೀಯ ಲೇ? ಹಂಗೈತೆ ಮೈಗೆ. ಯಾಕ್ರೋ ಥೂ ನೋಡಿ. ಹಾಡಾಗುತ್ತೆ ಹಗಲತ್ತಲ್ಲೇ ನಾಯಿ ತಡೆಯೋರ್ನ ಯಾರು ಇಲ್ಲ.
ಅಕ್ಕಣ್ಣ ಬಾರ ನೀನು ಅಕ್ಕಣ್ಣ ಬಾರ ಇಲ್ಲಿ. ಏಯ್ ಯಾಕೋ ಕಾಣ್ತ ಇದ್ದೀನಿ ನಾನು. ಏನ್ರಿ ಎಲ್ಲ ನಾಯಿ ಕಡೆಯವ್ರು ಇಟ್ಟಿದ್ದೀರಾ? ಏಯ್ ನಾಯಿ ಈ ಥರ ನಾಯಿ ಎಲ್ಲ ಕಟ್ಟಾಕಕ್ಕೆ ಬರಲ್ಲ ಅವ್ರಿಗೆ. ಥೂ ಗುರು, ಇವಾಗ ತಾನೇ ಜಸ್ಟ್ ಊಟ ಮಾಡಿದೆ. ಡ್ಯೂಟಿ ಆನ್ ಮಾಡೋಣ. ಆನ್ ಆಗಿದೆ. ಟೈಮ್ ಇವಾಗ 5:10 5:10 ಎಷ್ಟು ಆರ್ಡ್ರ್ ಆಗಿದೆ? ನಂದು 9 ಆರ್ಡ್ರ್ ಆಗಿದೆ. 678 ಅರ್ನಿಂಗ್ಸ್ ಆಗಿದೆ. ಮತ್ತು ಜಸ್ಟ್ ಇವಾಗ ಒಂದು ಆರ್ಡ್ರ್ ಬಂತು ಅನಿಲ್ ಕೆಫೆಯಿಂದ 72. ಅದೇನು 16 ಆರ್ಡ್ರ್ ಆಗಿದೆ. ಅರ್ನಿಂಗು 1000 ರೂಪಾಯಿ ಆಗಿದೆ. ನೋಡಿ ಇಲ್ಲಿ 16 ಆರ್ಡ್ರ್ ಆಗಿದೆ, 1000 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಟೈಮ್ ಇವಾಗ 7:41 ಅಲ್ಲ 51. ಫುಲ್ಲು ಮಳೆ ಬರ್ತಾಯಿತ್ತು, ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಮಂಗಳೂರಲ್ಲಿ ಗೊತ್ತಲ್ಲ, ಮಳೆ ಬಂದರೆ ವಾಪಸ್ಸು ನಿಲ್ಲೋದೇ ಇಲ್ಲ. ರೋಡೇ ಕಾಣಿಸಲ್ಲ, ನೈಟ್ ಹೊತ್ತು ರೋಡೇ ಕಾಣಿಸಲ್ಲ ಗೊತ್ತಲ್ಲ. ಮಳೆ ಬಂದರೆ 24 ತಾಸು ಇಲ್ಲಿ ಬಿಡಲ್ಲ ಮಳೆ ಮಂಗಳೂರಲ್ಲಿ. ಥ್ಯಾಂಕ್ ಯು. ಗುರು, ಇವತ್ತಂತೂ ಸಿಕ್ಕಾಪಟ್ಟೆ ಮಳೆ ಬಂತು, ವಿಡಿಯೋ ಮಾಡೋಕ್ಕಂತೂ ಆಗಲಿಲ್ಲ. ಇವತ್ತಿನ ಅರ್ನಿಂಗು 20 ಆರ್ಡ್ರ್ ಆಗಿದೆ. 1350 ಅರ್ನಿಂಗ್ ಆಗಿದೆ. ಲಾಗಿನ್ ಅವರ್ಸು ಒಂದು 8 ಅವರ್ ಮಾತ್ರ ಡ್ಯೂಟಿ ಮಾಡಿದ್ದೀನಿ. 12 ಗಂಟೆ ಸ್ಟಾರ್ಟ್ ಮಾಡಿದ್ದೆ ಡ್ಯೂಟಿ. ಅವ್ರಿಗೆ ಸಾಕಾಯಿತು, ಬಂದೆ. ಮಳೆ ಸಿಕ್ಕಾಪಟ್ಟೆ ಬರ್ತಾಯಿತ್ತು, ಸಾಕಾಯಿತು, ಬಂದೆ ನಾನು. ಇವತ್ತಿನ ವಿಡಿಯೋ ಇದಾಗಿತ್ತು. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್. ಹಾಗೆ ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.